ನಮಗೆ ಯಾಕೆ ಹಿಂಗಾಗಿದೆ, ಕುಟುಂಬದಲ್ಲಿ ನಾವು ಹೊಂದಾಣಿಕೆ ಇಲ್ಲ ಯಾಕೆ ಅಂತಂದ್ರೆ ಯಾರೋ ಏನೋ ಮಾಡಿಸಿದ್ದಾರೆ. ಯಾವಾಗ ಇವನ್ನ ನಂಬ್ತಾರೋ ಮನೇಲಿ ಒಂದು ಸಣ್ಣ ಪುಟ್ಟ ಜಗಳ ಆದ್ರೂ ಕೂಡ ಅನ್ಕೊಂತಾರೆ, ಓ ನಮ್ಗೆ ಯಾರೋ ಮಾಡಿಸಿದ್ದಾರೆ ಅದಕ್ಕೆ ಹಿಂಗಾಗ್ತಾ ಇದೆ. ಅಂದ್ರೆ ವ್ಯಕ್ತಿ ತನ್ನ ತಪ್ಪನ್ನ ತಾನು ಒಪ್ಕೊಳ್ಳೋದಿಲ್ಲ, ಬೇರೆ ಯಾವ್ದೋ ಒಂದು ದುಷ್ಟಶಕ್ತಿ ಕಾಡ್ತಾ ಇದೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾನೆ. ಯಾವಾಗ್ಲೂ ನಾನು ನಿಮ್ ಸಮಸ್ಯೆ ಬಗೆಹರಿಸ್ತೀನಿ, ಮಾಟ ಮಂತ್ರ ಎಲ್ಲ ತೆಗಿತೀನಿ ಅಂತ ಹೇಳಿ ಸಾವಿರಾರು ರೂಪಾಯಿ ಗಂಟ್ಲೆ ಕೇಳ್ತಾರೆ, 10,000 15,000 20,000 ಗಂಟ್ಲೆ. ಆಗ ವ್ಯಕ್ತಿಗೆ ನಿಜವಾಗ್ಲೂ ವಾಂತಿ ಆಗೋದು, ಮತ್ತೆ ಅನಾರೋಗ್ಯ ಬರೋದು, ಮತ್ತೆ ವ್ಯಕ್ತಿ ಸಿಟ್ಟು ಕೋಪ ಮಾಡ್ಕೊಳ್ಳೋದು, ಒಂಥರ ಮಾನಸಿಕವಾಗಿ ಆಡ್ತಾ ಇರ್ತಾನೆ. ಇದು ಏನ್ ಮಾಡುತ್ತೆ ಅಂದ್ರೆ ನೋಡಿ, ಮನೆಯಲ್ಲಿ ಏನಾದ್ರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಸೌಂಡ್ ಕೇಳಿದ್ರು ಕೂಡ ಓ ಏನೋ ಒಂದು ದೆವ್ವ ಇದೆ, ಏನೋ ಒಂದು ದುಷ್ಟ ಶಕ್ತಿ ಇದೆ ಅಂತ ಹೇಳಿ ಭಾವಿಸಿರ್ತೀವಿ ನಾವು. ಯಾವ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ತುಂಬಾ ವೀಕ್ ಇರ್ತಾನೋ ಆ ವ್ಯಕ್ತಿಗೆ ಇವು ಬೇಗ ಕನೆಕ್ಟ್ ಆಗ್ತವೆ. ಮಾಟ ಮಂತ್ರ ನಿಜವಾಗ್ಲೂ ನಡೀತಾ ಇದಾವ, ಇದು ವ್ಯಕ್ತಿಯ ಮೇಲೆ ಕೆಲಸ ಮಾಡುತ್ತಾ, ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನೋಡಿ, ನಾನು ನೋಡ್ದಂಗೆ ಸುಮಾರು ಜನ ಹದಿಹರೆಯದ ಯುವಕರೇ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ, ಹುಡುಗ ಹುಡುಗಿ ಇಬ್ರು. ನಾನು ಎಷ್ಟೋ ಸಲ ನೋಡಿದ್ದೀನಿ. ನೋಡಿ, ಮೈಕೈ ಎಲ್ಲ ತುಂಬ ಚೆನ್ನಾಗಿರ್ತಾರೆ, ತುಂಬ ಏನಾದ್ರು ಎನರ್ಜಿ ಇರುತ್ತೆ, ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ಬಟ್ ಏನು ಆ್ಯಕ್ಟಿವ್ ಇಲ್ಲ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಅವ್ರು ಅಂದ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ, ಯಾವಾಗಲೂ ಸಿಟ್ ಮಾಡ್ತಾರೆ, ಇಲ್ಲಾಂದರೆ ಯಾರ್ಯಾರು ಏನಾದ್ರು ಬೈತಾನೆ ಇರ್ತಾರೆ. ಇವರಿಗೆ ಯಾಕೆ ಹೀಗಾಗಿದೆ ಅಂತಂದರೆ ಇಲ್ಲ ಯಾರೋ ಏನೋ ಮಾಡಿಸಿದ್ದಾರೆ ಅಂತ. ಮತ್ತು ಮನೇಲಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದವು ಅಂತಂದರೆ ನಮಗೆ ಯಾಕೆ ಹಿಂಗಾಗಿದೆ, ಕುಟುಂಬದಲ್ಲಿ ನಾವು ಹೊಂದಾಣಿಕೆ ಇಲ್ಲ ಯಾಕೆ ಅಂತಂದರೆ ಯಾರೋ ಏನೋ ಮಾಡಿಸಿದ್ದಾರೆ ಅಂತ ಹೇಳಿ. ನೋಡಿ, ಇದು ಮಾಡಿಸೋದು ಅಂದರೆ ಏನು, ಮಾಟ ಮಂತ್ರ ಅಂದರೆ ಏನು ನೋಡಿ. ನಮಗೆ ಗೊತ್ತಿರೋಂಗೆ ಮಾಟ ಮಂತ್ರ ಅಂದರೆ ಸುಮಾರು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ವ್ಯಕ್ತಿಯ ಒಂದು ದೇಹದಲ್ಲಿ ಯಾವುದಾದ್ರು ಒಂದು ಬಟ್ಟೆ ಆಯಿತು, ಇಲ್ಲಾಂದ್ರೆ ಅವನ ಒಂದು ತಲೆ ಕೂದಲಾಯಿತು, ಇದನ್ನು ತಗೊಂಡೋಗಿ ಒಬ್ಬರ ಹತ್ರ ಮಂತ್ರವಾದಿ ಹತ್ರ ಕೊಡೋದಂತೆ. ಅವರು ಅದಕ್ಕೇನೋ ಒಂದು ಮಂತ್ರ ಮಾಡಿ ಆ ವ್ಯಕ್ತಿ ಮೇಲೆ ದುಷ್ಟಶಕ್ತಿ ಒಂಥರ ಕೆಲಸ ಮಾಡೋ ರೀತಿಯಲ್ಲಿ, ಅಂದರೆ ಆ ವ್ಯಕ್ತಿಯ ಜೀವನವನ್ನು ನಾಶ ಮಾಡೋ ಹಾಗೆ ಮಾಡ್ತಾನಂತೆ. ನಾವು ಇದನ್ನೇ ನೋಡಿದ್ದೀವಲ್ವ, ಸುಮಾರು ಸರಿ ನಾವು ನೋಡ್ತಾ ಇರ್ತೀವಿ. ಈ ಸಿನಿಮಾದಲ್ಲಿ, ಸೀರಿಯಲ್ನಲ್ಲಿ ಕೂಡ ತುಂಬ ಇದನ್ನು ತೋರಿಸ್ತಾ ಇರ್ತಾರೆ. ನೋಡಿ, ಇಂಥ ದೃಶ್ಯಗಳನ್ನು ನೋಡಿದಾಗ ಯಾರಿಗಾದರೂ ಇದು ನಿಜಾನ ಅಂತ ಅನಿಸುತ್ತೆ. ಆದರೆ ವಾಸ್ತವದಲ್ಲಿ ನಾವು ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಕ್ಕೆ ಒಳಗಡೆ ಹೋದರೆ ಇದು ಯಾವುದು ಸತ್ಯ ಅಲ್ಲ. ಹೌದು, ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನೋಡಿ, ನಂಬಿಕೆ ಮೇಲೆ ಹೋಗ್ತವೆ ಇವು. ಯಾವ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ತುಂಬ ವೀಕ್ ಇರ್ತಾನೋ ಆ ವ್ಯಕ್ತಿಗೆ ಇವು ಬೇಗ ಕನೆಕ್ಟ್ ಆಗ್ತವೆ. ಯಾವ ರೀತಿ ಅಂದರೆ ನೋಡಿ, ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಸ್ವಲ್ಪ ವಿಶಾಲ ಮನಸ್ಸಿನಿಂದ ಕೇಳಿ. ಖಂಡಿತ ನಿಮಗೇನಾದ್ರು ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ, ನಂಬಿಕೆಗಳಿದ್ದರೆ ಇದರಲ್ಲಿ ಖಂಡಿತ ಉತ್ತರ ನಿಮಗೆ ಸಿಗುತ್ತೆ, ಮತ್ತು ಇದರಿಂದ ಹೊರಗೂ ಕೂಡ ಬರ್ತೀರಾ. ಈ ಒಂದು ನಂಬಿಕೆ ನಿಮ್ಮಲ್ಲಿ ಇರೋದೇ ಇಲ್ಲ. ಹಾಗಾಗಿ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ನೋಡಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇವಾಗ ನಾವು ಯಾವುದಾದ್ರು ಒಂದು ಮನೆಗೆ ಬಾಡಿಗೆಗೆ ಹೋದ್ವಿ ಅಂತ ಅಂದ್ಕೊಳ್ಳಿ. ಬಾಡಿಗೆಗೆ ಹೋದಾಗ ನಾವಲ್ಲಿ ತುಂಬ ಚೆನ್ನಾಗಿರ್ತೀವಿ, ಒಂದು ತಿಂಗಳು ತುಂಬ ಚೆನ್ನಾಗಿರ್ತೀವಿ. ಯಾರೋ ಒಬ್ಬರು ಸೆಂಟ್ರಲ್ಲಿ ಬಂದು, ಇಲ್ಲ ಇದಕ್ಕೂ ಮುಂಚೆ ಇಲ್ಲೊಬ್ಬರು ನೇಣು ಹಾಕ್ಕೊಂಡು ಸತ್ತೋಗಿದ್ರು, ಅವಾಗ ಇಲ್ಲಿ ಒಂಥರ ವಿಚಿತ್ರವಾದ ಸೌಂಡುಗಳು ಬರ್ತಾಯಿದ್ವು, ಯಾರಾದರೂ ಏನಾದ್ರು ಹೇಳಿದರು ಅಂದರೆ ನಾವು ಈ ತಿಂಗಳ ಮುಂಚೆ ಏನು ಇದ್ವಲ್ಲ ಸಂತೋಷದಿಂದ, ಆ ಒಂದು ಖುಷಿಯಿಂದ, ಆ ಒಂದು ಮನಸ್ಥಿತಿ ನೆಕ್ಸ್ಟ್ ಡೇ ಇಂದ ಇರೋದಿಲ್ಲ. ಯಾಕಂದರೆ ನಮ್ಮ ಮನಸ್ಸಲ್ಲಿ ಒಂದು ಚಿಕ್ಕದಾದ ಒಂದು ಅನುಮಾನ ಮತ್ತು ಭಯ ಅನ್ನೋದು ಇರುತ್ತೆ. ಇದು ಏನು ಮಾಡುತ್ತೆ ಅಂದರೆ ನೋಡಿ, ಮನೆಯಲ್ಲಿ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಸೌಂಡ್ ಕೇಳಿದರೂ ಕೂಡ ಓ ಏನೋ ಒಂದು ದೆವ್ವ ಇದೆ, ಏನೋ ಒಂದು ದುಷ್ಟ ಶಕ್ತಿ ಇದೆ ಅಂತ ಹೇಳಿ ಭಾವಿಸಿರ್ತೀವಿ ನಾವು. ಯಾಕೆ? ಇದನ್ನು ಯಾರೋ ನಮ್ಮ ತಲೆಯಲ್ಲಿ ತುಂಬಿದ್ದಾರೆ. ಆ ಯೋಚನೆ ನಮ್ಮ ತಲೆಯಲ್ಲಿ ಬಂದಾಗ ಮಾತ್ರ ಇಂಥ ಯೋಚನೆಗಳು ಬರ್ತವೆ. ಇಲ್ಲ ಅಂದರೆ ಎಂಥ ಕತ್ಲೆ ಇದ್ದರೂ ಕೂಡ ಆರಾಮಾಗೇ ಇರ್ತೀವಿ, ಏನಾದ್ರು ಒಂದು ಕ್ಯಾಂಡಲ್ ಹಚ್ಕೊಂಡು ಆರಾಮಾಗಿರ್ತೀವಿ. ಬಟ್ ಯಾವಾಗ ಏನೋ ಒಂದು ಇದೆ ಅಂತ ಯಾರಾದರೂ ಭಯ ಹುಟ್ಟಿಸ್ತಾರೋ ಆಗ ಫುಲ್ಲು ನಮ್ಮ ಮೈಂಡ್ ಸೆಟ್ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಅಲ್ಲಿ ಏನು ಇಲ್ಲ ಅಂದರೂ ಕೂಡ ನಾವು ಇದೆ ಅಂತ ಹೇಳಿ ಭಾವಿಸ್ತೀವಿ. ನೋಡಿ, ಇದು ಕೂಡ ಹಾಗೇನೆ. ಇದು ಭಯದ ಮೇಲೆ ಕೆಲಸ ಮಾಡ್ತವೆ ಇವೆಲ್ಲ. ನೋಡಿ, ಒಬ್ಬ ವ್ಯಕ್ತಿಗೆ ಬಲವಾಗಿ ಇಲ್ಲ ನಿನಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ ಬಲವಂತವಾಗಿ ಆ ವ್ಯಕ್ತಿಯನ್ನು ಯಾರೋ ನಂಬಿಸಿದ್ರು ಅಂದರೆ ಆ ವ್ಯಕ್ತಿಗೆ ಅವುಗಳ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇತ್ತು ಅಂದರೆ ಆ ವ್ಯಕ್ತಿ ಖಂಡಿತ ಅವುಗಳನ್ನು ನಂಬ್ತಾನೆ. ಈ ನಂಬಿಕೆ ಹುಟ್ಟಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಇದು ವ್ಯಕ್ತಿಯ ಒಂದು ಸೂಕ್ತ ಮನಸ್ಸು ಅಂತ ಇರುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಅಂತ, ಅದರಲ್ಲಿ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ. ಆಗ ಏನಾಗುತ್ತೆ, ವ್ಯಕ್ತಿಗೆ ನಕಾರಾತ್ಮಕವಾಗಿ ಒತ್ತಡ ಹೆಚ್ಚಾಗುತ್ತೆ, ಮಾನಸಿಕವಾಗಿ ಒತ್ತಡ ಹೆಚ್ಚಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬಾಡಿಲಿ ಕೆಲವೊಂದು ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ನೋಡಿ, ಇವು ಯಾವಾಗ ಬಿಡುಗಡೆ ಆಗ್ತವೋ ಆವಾಗ ರೋಗ ನಿರೋಧಕ ಶಕ್ತಿ ವ್ಯಕ್ತಿಯಲ್ಲಿ ಕಡಿಮೆ ಆಗುತ್ತೆ. ಆಗ ವ್ಯಕ್ತಿಗೆ ನಿಜವಾಗ್ಲೂ ವಾಂತಿ ಆಗೋದು,
ಮತ್ತು ಅನಾರೋಗ್ಯ ಬರೋದು, ಮತ್ತು ವ್ಯಕ್ತಿ ಸಿಟ್ಟು ಕೋಪ ಮಾಡ್ಕೊಳ್ಳೋದು, ಒಂಥರ ಮಾನಸಿಕವಾಗಿ ಆಡ್ತಾ ಇರ್ತಾನೆ. ಆಗ ಅನ್ಕೊತಾರೆ ಜನ, ಓ ಇವನಿಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ. ನೋಡಿ, ಯಾವುದೋ ಒಂದು ಹೊರಗಿನ ಒಂದು ದುಷ್ಟಶಕ್ತಿ ಇದೆ, ಅದು ಮನುಷ್ಯನನ್ನು ಹಾಳು ಮಾಡುತ್ತೆ. ಖಂಡಿತ ಇಲ್ಲ, ಯಾವ ಹೊರಗಿನ ದುಷ್ಟಶಕ್ತಿನೂ ಇಲ್ಲ. ಎಲ್ಲವೂ ಮನುಷ್ಯನ ಒಂದು ಮನಸ್ಥಿತಿಯಲ್ಲಿರ್ತವೆ. ಇದು ಹೇಗೆಂದರೆ ಭಯದ ಮೇಲೆ ಕೆಲಸ ಮಾಡುತ್ತೆ ಹೊರತು ಯಾವುದೋ ಒಂದು ಹೊರಗಡೆ ಶಕ್ತಿಯಿಂದ ಅಲ್ಲ. ಹಾಗಾಗಿನೇ ನೋಡಿ, ಇವುಗಳನ್ನು ಹೆಚ್ಚಾಗಿ ನಂಬೋಕೆ ಹೋಗಬಾರ್ದು. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು, ಯಾವತ್ತಿಗೂ ವೀಕ್ ಇರಬಾರ್ದು. ನೋಡಿ, ಇನ್ನೊಂದು ರೀತಿಯಲ್ಲಿ ನಂಬಿಸ್ತಾರೆ. ಏನು ಅಂತಂದರೆ, ವಸ್ತುಗಳಲ್ಲಿ ಏನೇನೋ ಒಂದು ಚಮತ್ಕಾರಗಳನ್ನು ಮಾಡಿ ನಂಬಿಕೆಗಳನ್ನು ಹುಟ್ಟಿಸ್ತಾರೆ. ಒಬ್ಬ ವ್ಯಕ್ತಿಗೆ ಮಾಟ ಮಂತ್ರದ ಮೇಲೆ ಅವನಿಗೆ ಅಪಾರ ನಂಬಿಕೆ ಇತ್ತು ಅಂತಂದರೆ, ಅವನ ಮುಂದೆ ಏನಾದ್ರು ನಿಂಬೆ ಹಣ್ಣನ್ನು ಕೊಯ್ದು ಅದರಲ್ಲಿ ರಕ್ತ ತೋರಿಸಿದ್ರು ಅಂದರೆ ಆ ವ್ಯಕ್ತಿ ಇನ್ನೂ ಬಲವಾಗಿ ಅದನ್ನು ನಂಬ್ತಾನೆ. ಮತ್ತು ತೆಂಗಿನಕಾಯಿಯಲ್ಲಿ ಇನ್ನೇನೋ ತೋರಿಸಿದ್ರು ಅಂದರೆ ಮತ್ತು ಅದನ್ನು ಇನ್ನೂ ತುಂಬ ಬಲವಾಗಿ ನಂಬ್ತಾನೆ. ನೋಡಿ, ಇವುಗಳ ಹಿಂದೆ ಒಂದು ಕೈ ಚಮತ್ಕಾರ ಇದ್ದೇ ಇರುತ್ತೆ. ಇವುಗಳ ಮೇಲೆ ನಮಗೆ ನಂಬಿಕೆ ಬರಬಾರ್ದು ಅಂತಂದರೆ ಫಸ್ಟು ಯಾವುದನ್ನು ತಿಳ್ಕೊಳ್ದೆ ಸಂಪೂರ್ಣವಾಗಿ ನಂಬೋಕ್ಕೆ ಹೋಗಬಾರ್ದು. ಅದಕ್ಕೆ ನಾಲೆಡ್ಜ್ ಅಂದರೆ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ. ಇನ್ನೊಂದೇನೆಂದರೆ ನೋಡಿ, ಇದಕ್ಕೆ ಕೆಲವೊಬ್ಬರು ಜನರ ಒಂದು ವೀಕ್ನೆಸ್ಸನ್ನು ಉಪಯೋಗಿಸ್ತಾರೆ. ಏನಂದರೆ, ಕೆಲವೊಬ್ಬರು ಸ್ಟ್ರಾಂಗ್ ಆಗಿರೋದಿಲ್ಲ. ಒಂದು ಸಣ್ಣ ಪುಟ್ಟ ಏನಾರು ಒಂದು ಸ್ವಲ್ಪ ಮನೇಲಿ ಕಷ್ಟ ಬಂದ್ರೂ ಜಗಳ ಆದ್ರೂ ತುಂಬ ಭಯ ಬಿದ್ದುಬಿಡ್ತಾರೆ. ಅಯ್ಯೋ ನಮಗೆ ಯಾಕೆ ಹೀಗಾಗ್ತಾ ಇದೆ. ವಾಸ್ತವದಲ್ಲಿ ಎಲ್ಲರ ಜೀವನದಲ್ಲಿ ಅವು ಆಗ್ತಾನೆ ಇರ್ತವೆ. ಆದರೆ ಕೆಲವೊಬ್ಬರು ಇದನ್ನು ತುಂಬ ದೊಡ್ಡದಾಗಿ ತೊಗೊಂಡು ಇದನ್ನು ಬೇರೆ ಹತ್ರ ಹೋಗಿ ಕೇಳಿಸೋದು. ಅಯ್ಯೋ ನಮ್ಮ ಮನೆಯವ್ರಿಗೆ ಯಜಮಾನ್ಗೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ, ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಯಾವಾಗಲೂ ಹುಷಾರಿಲ್ದಂಗೆ ಆಗ್ತಾ ಇದೆ, ನಮಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಬೇರೆಯವ್ರನ್ನ ಕೇಳ್ತಾರೆ. ಆವಾಗ ಅವರು ಏನು ಹೇಳ್ತಾರೆ ಅಂತಂದರೆ, ತಮ್ಮ ಲಾಭಕ್ಕೋಸ್ಕರ ಹೇಳ್ತಾರೆ ಅವರು, ಇಲ್ಲ ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ. ಯಾವಾಗ ಇವನ್ನ ನಂಬ್ತಾರೋ ಮನೇಲಿ ಒಂದು ಸಣ್ಣ ಪುಟ್ಟ ಜಗಳ ಆದರೂ ಕೂಡ ಅನ್ಕೊತಾರೆ, ಓ ನಮಗೆ ಯಾರೋ ಮಾಡಿಸಿದ್ದಾರೆ ಅದಕ್ಕೆ ಹಿಂಗೆ ಆಗ್ತಾ ಇದೆ. ಅಂದರೆ ವ್ಯಕ್ತಿ ತನ್ನ ತಪ್ಪನ್ನು ತಾನು ಒಪ್ಕೊಳ್ಳೋದಿಲ್ಲ, ಬೇರೆ ಯಾವುದೋ ಒಂದು ದುಷ್ಟಶಕ್ತಿ ಕಾಡ್ತಾ ಇದೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾನೆ ಯಾವಾಗಲೂ. ವ್ಯಕ್ತಿಯ ಮನಸ್ಥಿತಿ ಸರಿ ಇತ್ತು ಅಂತಂದರೆ ಅವನ ಸುತ್ತಮುತ್ತ ಜನರು ಎಲ್ಲರೂ ಚೆನ್ನಾಗಿರ್ತಾರೆ. ಅವನ ಮನಸ್ಥಿತಿನೇ ಸರಿ ಇಲ್ಲ ಅಂತಂದರೆ ಅವನು ಸಿಟ್ಟು ಕೋಪ ಮಾಡ್ಕೊತಾರೆ, ಮತ್ತು ಅಕ್ಕಪಕ್ಕದವ್ರ ಹತ್ರ ಜಗಳ ಮಾಡ್ತಾರೆ. ಏನಾರು ಒಂದು ತೊಂದರೆಗಳು, ಒಂಥರ ಮನಸ್ಸಿಗೆ ಅಸಮಾಧಾನ ಉಂಟಾಗೇ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಬೇರೆ ಯಾವುದೋ ದುಷ್ಟಶಕ್ತಿ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬಾರ್ದು. ನಮ್ಮ ಮಾನಸಿಕವಾದ ಒಂದು ಮನಸ್ಥಿತಿ ಬಗ್ಗೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಬೇಕು. ನೋಡಿ, ಇನ್ನೊಂದು ಹೇಳೋದೇನು ಅಂತಂದರೆ, ಇದು ಏನೂ ಇಲ್ಲ. ಇದು ಹೇಳ್ಬೇಕಂದ್ರೆ ಯಾವ ಶಕ್ತಿನೂ ಇಲ್ಲ, ಅದು ಬರುತ್ತೆ ಇದು ಬರುತ್ತೆ ಏನೂ ಇಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಭಯ ಇತ್ತು ಅಂದರೆ ಆ ವ್ಯಕ್ತಿನ ಕೆಲವೊಬ್ರು ಚೆನ್ನಾಗಿ ತಮ್ಮ ಲಾಭಕ್ಕೆ ಉಪಯೋಗಿಸ್ಕೊತಾರೆ ಅಷ್ಟೇ. ಇನ್ನೊಂದು ಆಶ್ಚರ್ಯವಾದ ಸಂಗತಿ ಅಂದರೆ, ನಾನು ಇದನ್ನು ಕೇಳಿದ್ದೀನಿ, ಕಿವಿಯಾರೆ ಕೇಳಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ನಾನು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ, ಮಾಟ ಮಂತ್ರ ಎಲ್ಲ ತೆಗಿತೀನಿ ಅಂತ ಹೇಳಿ ₹1,000 ಗಂಟ್ಲೆ ಕೇಳ್ತಾರೆ. 10,000, 15,000, 20,000 ಗಂಟ್ಲೆ. ಅಲ್ಲ ನೋಡಿ, ಒಂದು ಹಾಸ್ಪಿಟ್ಲಿಗೆ ಹೋದ್ವಿ ಅಂತಂದರೆ ಅಲ್ಲಿ ಡಾಕ್ಟ್ರ್ ಫೀಸ್ ಅನ್ನೋದು ಇರುತ್ತೆ, ನಾವೇನು ಮೆಡಿಸಿನ್ ತೊಗೊತೀನಿ, ಮತ್ತು ಇದು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ನಮ್ಮ ಬಾಡಿಲಿ ಏನೇನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಸ್ಪಿಟ್ಲಿಗೆ ದುಡ್ಡು ಕೊಡೋದ್ರಲ್ಲಿ ಒಂದು ನ್ಯಾಯ ಇದೆ. ಬಟ್ ಇವರು ಏನು ಮಾಡ್ತಾರೆ ಅಂತ ಹೇಳಿ ಅಷ್ಟೊಂದು ದುಡ್ಡು ಕೇಳ್ತಾರೆ. ಅಷ್ಟೊಂದು ದುಡ್ಡು ಯಾಕೆ ಕೊಡಬೇಕು ಅಂತ ಜನರಿಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ಯಾಕೆ ಕೇಳ್ತಾರೆ ದುಡ್ಡು? ಸುಮ್ಮನೆ ದುಡ್ಡು ಕೇಳ್ತಾರೆ. ಇಲ್ಲೇ ಜನ ಅರ್ಥ ಮಾಡ್ಕೋಬೇಕು, ಓ ಇದನ್ನು ಯಾಮರಿಸ್ತಾ ಇದ್ದಾರೆ ನಮ್ಮನ್ನು ಅಂತ ಹೇಳಿ. ಹಾಗಾಗಿ ಇವುಗಳ ಮೇಲೆ ಬಲವಾದ ನಂಬಿಕೆಯನ್ನು ಇಟ್ಕೋಬೇಡಿ. ನೀವು ಎಲ್ಲಿವರೆಗೂ ಇವುಗಳನ್ನು ನಂಬ್ತಿರೋ ಅಲ್ಲಿವರೆಗೂ ಜನ ನಿಮ್ಮನ್ನು ಮೋಸ ಮಾಡ್ತಾರೆ, ನಿಮ್ಮನ್ನು ಭಯ ಬೀಳಿಸ್ತಾರೆ. ನಿಮ್ಮಲ್ಲಿ ಭಯ ಬೀಳೋ ಒಂದು ವೀಕ್ನೆಸ್ ಇತ್ತು ಅಂದರೆ ಆ ಒಂದು ವೀಕ್ನೆಸ್ ಸಾಕು, ನಿಮ್ಮ ಜೀವನದಲ್ಲಿ ಅದು ತುಂಬ ಹಿಂದೆ ಉಳಿಯೋ ಥರ ಮಾಡುತ್ತೆ. ನೋಡಿ, ಇನ್ನೊಂದು, ಸಾಮಾನ್ಯವಾಗಿ ದೇವ್ರ ಮೇಲೆ ಎಲ್ಲರೂ ನಂಬಿಕೆ ಇಟ್ಟಿರ್ತಾರೆ ಅಲ್ವಾ? ಇವಾಗ ನಾನು ಕೇಳೋದೇನು ಅಂತಂದರೆ, ನೀವು ದೇವರನ್ನು ಹೆಚ್ಚಾಗಿ ನಂಬ್ತಿರೋ ಅಥವಾ ಇಂಥ ಒಂದು ದುಷ್ಟಶಕ್ತಿ ಇದೆ ನಮ್ಮನ್ನು ಹಾಳು ಮಾಡುತ್ತೆ ಅಂತೇಳಿ ಇವುಗಳನ್ನೇ ಹೆಚ್ಚಾಗಿ ನಂಬ್ತಿರೋ? ಏನು ಭಗವಂತ ದೊಡ್ಡೋನ, ಏನು ಈ ಒಂದು ದುಷ್ಟಶಕ್ತಿ ಇದೇನು ದೊಡ್ಡದ? ಇದು ಯಾವುದ್ರ ಮೇಲೆ ಬಲವಾದ ನಂಬಿಕೆ ಇಡಬೇಕು. ನೀವೇನಾದ್ರು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಭರವಸೆ ಇಟ್ಟಿದ್ದೀರಾ, ಆದರೂ ನೀವು ಇಂಥ ಮಾಟ ಮಂತ್ರದ ಬಗ್ಗೆ ಹೆಚ್ಚಾಗಿ ನಂಬಿಕೆ ಇಟ್ಟಿದ್ದೀರಾ ಅಂತಂದರೆ ಭಗವಂತನ ಬಗ್ಗೆ, ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಸುಮ್ಮನೆ ಯಾರೋ ಇವಾಗ ಹಿಂದಿನಿಂದ ಏನೋ ಒಂದು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಉದನ್ ಕಡೆ ಹಚ್ಚಿ ಬಿಟ್ಟಿದ್ದಾರೆ, ನಾವು ಅದನ್ನೇ ಮಾಡಿದ್ರಾಗುತ್ತೆ ಅಂತ ಹೇಳಿ ನೀವು ಅದನ್ನು ಮಾಡ್ತಾ ಬಂದಿದ್ದೀರ ಅಷ್ಟೇ. ಬಟ್ ಅದರೊಳಗಡೆ ಡೀಪಾಗಿ ಹೋಗಿಲ್ಲ. ಭಗವಂತ ಅಂದರೆ ಯಾರು, ದೇವರು ಅಂದರೆ ಏನು, ಅವನ ಒಂದು ಶಕ್ತಿ ಅನ್ನೋದೇನು ಅನ್ನೋದು ಗೊತ್ತಾಯಿತು ಅಂದರೆ ಭಗವಂತನಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ಒಂದು ಜ್ಞಾನ ಇದೆಯಲ್ವಾ, ಈ ಒಂದು ಜ್ಞಾನ ನಿಮ್ಮನ್ನು ಇಂಥ ನಂಬಿಕೆಗಳಿಗೆ ನಾಶ ಆಗೋಕ್ಕೆ ಬಿಡೋದಿಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಯಾರು ಯಾಮರಿಸ್ತಾ ಇದ್ದಾರೆ,
ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನೀವು ಯಾವಾಗಲೂ ಸತ್ಯದ ಕಡೆ ಮುಖ ಮಾಡಿರಬೇಕು, ಭಗವಂತನ ಮೇಲೆ ಭರವಸೆ ಇಡಬೇಕು. ಭಗವಂತನಿಗಿಂತ ದೊಡ್ಡ ಶಕ್ತಿ ಬೇರೆ ಯಾವುದೂ ಇಲ್ಲ. ನೋಡಿ, ಇಡೀ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಭಗವಂತ, ನಮಗೊಂದು ಜೀವನ ಕೊಟ್ಟಿದ್ದಾನೆ, ಮತ್ತು ನಮಗೆ ಬದುಕಲಿಕ್ಕೆ ಪ್ರಕೃತಿಯಿಂದ ತುಂಬ ಸಹಾಯ ಮಾಡ್ತಾ ಇದ್ದಾನೆ, ಮತ್ತು ಅವನ ಜ್ಞಾನ ಶಕ್ತಿ ತುಂಬ ಅಂದರೆ ತುಂಬಾ ಅಪಾರ. ನಾವು ಯಾವಾಗಲೂ ಇಂಥ ಒಬ್ಬ ಭಗವಂತನ ಮೇಲೆ ಭರವಸೆ ಇಡಬೇಕು, ಭಕ್ತಿಯನ್ನು ಇಡಬೇಕು. ಈ ಮಾಟ ಮಂತ್ರ ಅವು ಇವ್ಯಾವುದನ್ನು ನಂಬಕ್ಕೆ ಹೋಗಬಾರ್ದು. ನೋಡಿ, ಅಷ್ಟು ದೊಡ್ಡ ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತಂದರೆ ಇವೆಲ್ಲ ಕೆಲಸ ಮಾಡ್ತಾವ. ಇದೊಂದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಇರಲೇಬೇಕಲ್ವಾ? ಹಾಗಾಗಿನೇ ಇವೆಲ್ಲ ಕೇವಲ ಭಯದ ಮೇಲೆ, ಮನಸ್ಸಿನ ಒಂದು ಭಯದ ಮೇಲೆ ಕೆಲಸ ಮಾಡ್ತವೆ ಹೊರತು ಯಾವುದೋ ಒಂದು ಹೊರಗಡೆ ದುಷ್ಟಶಕ್ತಿ ಮನುಷ್ಯನನ್ನು ಹಾಳು ಮಾಡೋದಿಲ್ಲ. ಹಾಗಾಗಿ ಮಾಟ ಮಂತ್ರ ಅನ್ನೋದು ಕೇವಲ ಇದು ಒಂದು ಹಬ್ಸಿದ್ದಾರೆ ಅಷ್ಟೇ. ಇದನ್ನು ಈ ಒಂದು ಸಿನಿಮಾಗಳ ಮುಖಾಂತರ, ಇದು ಸೀರಿಯಲ್ಗಳ ಮುಖಾಂತರ ನೋಡಿ, ಗಾಳಿ ಹಂಗೆ ಹೋಗುತ್ತೆ, ಅವ್ರ ಮೈಯಲ್ಲಿ ಹಿಂಗೆ ಬರುತ್ತೆ ಅಂತ ಹೇಳಿ ಜನರಿಗೆ ತೋರಿಸಿ ಇವೆಲ್ಲ ಸತ್ಯ ಅನ್ನೋ ಒಂದು ರೀತಿಯಲ್ಲಿ ಸುಮ್ಮನೆ ಜನರ ಮನಸ್ಸಲ್ಲಿ ಮೂಡಿಸಿದ್ದಾರೆ. ಇದು ಯಾವ ವಾಸ್ತವದಲ್ಲಿ ಸತ್ಯ ಅಲ್ಲ, ಯಾವ ದುಷ್ಟಶಕ್ತಿನೂ ಇಲ್ಲ. ನಿಮ್ಮ ಭಯವೇ ನಿಮ್ಮ ಜೀವನವನ್ನು ನಾಶ ಮಾಡುತ್ತೆ. ಹಾಗಾಗಿ ಭಯದಿಂದ ಮೊದಲು ಹೊರಗೆ ಬನ್ನಿ, ಭಗವಂತನ ಮೇಲೆ ಭರವಸೆ ಇಡಿ, ಯಾವುದನ್ನು ಕುರುಡಾಗಿ ನಂಬಕ್ಕೆ ಹೋಗಬೇಡಿ, ಪ್ರಶ್ನೆ ಮಾಡಿ ತಿಳುವಳಿಕೆಯಿಂದ ಜ್ಞಾನದಿಂದ ಬದುಕಬೇಕು. ಇದೇ ನಮಗೆ ತುಂಬ ಹೆಚ್ಚಿನವಾದ ಒಂದು ಧೈರ್ಯವನ್ನು ತಂದುಕೊಡುತ್ತೆ.